ಶ್ರೀಲಂಕಾದಲ್ಲಿದ್ದಾರಾ ಪಹಲ್ಗಾಮ್ ದಾಳಿ ಉಗ್ರರು? ಕೊಲಂಬೋದಲ್ಲಿ ಆಶ್ರಯವನ್ನ ಪಡೆದಿದ್ದಾರಾ ಈ ಟೆರರಿಸ್ಟ್ಗಳು? ನೋಡಿ, ಈ ನರಹಂತಕರು ಎಲ್ಲಿಗೆ ಹೋಗಿದ್ದಾರೆ ಅನ್ನುವಂತಹ ಪ್ರಶ್ನೆಗಳಿತ್ತಲ್ವಾ? ಇವರು ದೇಶ ಬಿಟ್ಟು ಓಡಿ ಹೋಗಿದ್ದಾರೆ ಅನ್ನುವಂತಹ ಅನುಮಾನಗಳಿದ್ದಾವೆ. ಶ್ರೀಲಂಕಾದ ಕೊಲಂಬೋದಲ್ಲಿ ಆಶ್ರಯವನ್ನ ಪಡೆದಿರಬಹುದು ಅನ್ನುವಂತಹ ಶಂಕೆ ಇದೆ. ಚೆನ್ನೈನಿಂದ ಶ್ರೀಲಂಕಾಗೆ ಹೋಗಿರುವ ಅನುಮಾನಗಳಿದ್ದಾವೆ. ಇನ್ನು ಶ್ರೀಲಂಕಾಗೆ ಮಾಹಿತಿ ನೀಡಿದ್ದಾರೆ ನಮ್ಮ ಭಾರತದ ಗುಪ್ತಚರ ಇಲಾಖೆ ಅಧಿಕಾರಿಗಳು. ಅವರ ಮಾಹಿತಿ ಮೇರೆಗೆ 6 ಉಗ್ರರಿಗೆ ಈಗ ಶೋಧ ನಡೀತಾ ಇದೆ. ಶ್ರೀಲಂಕಾದಲ್ಲೇ ಉಗ್ರರಿಗಾಗಿ ತೀವ್ರ ತಲಾಶ್ ನಡೀತಾ ಇದೆ. ಇಡೀ ಏರ್ಪೋರ್ಟ್ ಅನ್ನೇ ಲಾಕ್ಡೌನ್ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸುಮಾರು ಬೆಳಗ್ಗೆ 11:49ಕ್ಕೆ ಚೆನ್ನೈನಿಂದ ಕೊಲಂಬೋಗೆ ಈ ಫ್ಲೈಟ್ ಬಂದಿದೆ. UL 122 ಏರ್ಲೈನ್ಸ್ ಆ ಫ್ಲೈಟ್ ಇದು. ಸಹಜವಾಗಿ ಅಲ್ಲಿರುವಂತಹ ಪ್ರಯಾಣಿಕರಿಗೂ ಆತಂಕ ಶುರುವಾಗ್ಬಿಟ್ಟಿದೆ. ಈಗ ಎಲ್ಲರನ್ನೂ ಕೂಡ ಬಹಳ ಗಂಭೀರವಾಗಿ ತಪಾಸಣೆಯನ್ನು ಮಾಡ್ತಾಯಿದ್ರು. ಕಂಪ್ಲೀಟ್ ಲಾಕ್ಡೌನ್ ಮಾಡಿಬಿಟ್ರು. ಎಲ್ಲ ಕಡೆಗಳಲ್ಲೂ ಕೂಡ ದಶ ದಿಕ್ಕುಗಳಲ್ಲೂ ಕೂಡ ಬಂದ್ ಮಾಡಿಬಿಟ್ರು. ಹಾಗಾಗಿ ಕೆಲ ಫ್ಲೈಟ್ಗಳಲ್ಲೂ ಹೋಗುವ ಸಮಯ ಕೂಡ ವಿಳಂಬ ಆಗ್ತಾ ಇದೆ. ಹಡಗಿನಲ್ಲಿ ಬಂದಿರಬಹುದಾ ಈ ನರಹಂತಕರು, ಅಥವಾ ಫ್ಲೈಟ್ನಲ್ಲಿ ಬಂದಿರಬಹುದಾ? ಹೀಗೆ ನಾನಾ ಅನುಮಾನಗಳಿದ್ದಾವೆ. ಬಟ್ ಈಗ ಏರ್ಪೋರ್ಟ್ನಿಂದ ಅವರು ಅಲ್ಲಿಗೆ ಹೇಗೆ ಬಂದರು ಅನ್ನೋದು ಕೂಡ ಬಹಳ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಜಮ್ಮು ಕಾಶ್ಮೀರದಿಂದ ಅವರು ಡೆಲ್ಲಿಗೆ ಫ್ಲೈಟಲ್ಲಿ ಬಂದು ಅಲ್ಲಿಂದ ಚೆನ್ನೈಗೆ ಹೋಗಿರ್ಬೋದಾ, ಅಥವಾ ಸಮುದ್ರ ಮಾರ್ಗದ ಮೂಲಕ ಬಂದೂರಿಗೆ ಬಂದು ಅಲ್ಲಿಂದ ಏನಾದರೂ ಅವರು ಏರ್ಪೋರ್ಟ್ಗೆ ಬಂದು ಕೊಲಂಬೋಗೆ ಹೋಗಿರಬಹುದಾ? ಈಗಾಗಲೇ ಭಾರತ ಗುಪ್ತಚರ ಇಲಾಖೆ ಅಧಿಕಾರಿಗಳು ಶ್ರೀಲಂಕಾ ಸರ್ಕಾರ ಮತ್ತು ಅಲ್ಲಿಯ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಳು ಬರಬೇಕಾಗಿದೆ. ಅವರು ಅಲ್ಲೇ ಇದ್ದಾರಾ ಅಥವಾ ಇದು ಕೇವಲ ಅನುಮಾನ?